ನಿನ್ನೆ ದಿನ ನೀನ್ ಏನ್ ಹೇಳಿದೆ ಹಂಗೆ ಆಯ್ತು ಕಲ್ಯಾಣ. ಎಲ್ಲ ಕಡೆ ಕಾಂಗ್ರೆಸ್ ಸ್ಟ್ರೈಕ್ ಮಾಡಕ್ ನಿಂತವೆ. ಲೇ ಇನ್ನೊಂದು 2 ದಿನ ಕಾಯಿಲ ಬಿಜೆಪಿ ಸ್ಟ್ರೈಕಿಂಗ್ ನಿಲ್ತವಿ. ಇದನ್ನೆಲ್ಲ ಮಾಡ್ತಿರೋದು ಬಿಜೆಪಿ ಅವಳು ಅಂತ ಕಣ, ಕುಮಾರಣ್ಣ ಅಂತೆ. ಏನ್ ಹೇಳ್ತಾ ಇದ್ದಿಲ್ಲ ಬಿಕ್ನಾಶಿ? ಹ್ಞೂ ಕಣ, ಬಿಜೆಪಿ ಅವ್ರು ಬಂಡವಾಳ ಹಾಕಿ ಜನ ಕರೆಸಿ ಪಾದಯಾತ್ರೆ ಮಾಡ್ಸವಿ. ಆದ್ರೆ ಅದ್ರ ಲಾಭ ಕುಮಾರಣ್ಣ ತಗೊಂಡ್ಬಿಟ್ಟೈತಿ. ಇದು ಗೊತ್ತಾದ್ಮೇಲೆ ಬಿಜೆಪಿ ಸಿಎಂ ರಾಜೀನಾಮೆ ತಗೊಂಡೇನ್ ಮಾಡೋದು, ಫಸ್ಟ್ ಚನ್ನಪಟ್ಟಣ ಟಿಕೆಟ್ ತಗೊಳ್ಳೋಣ ಅಂತವ ಡಿಸೈಡ್ ಆಗಿದ್ವಂತೆ. ಸೂಪರ್ ಮಾಮ. ಲೇ ಚನ್ನಪಟ್ಟಣ ಟಿಕೆಟ್ ಸಿಪಿಗೆ ಕೊಡ್ಬೇಕು ಅಂತ ಅವತ್ತು ಪಾದಯಾತ್ರೆಲ್ಲೇ ಕೇಳಿದ್ವಲ್ಲ ಟಿಕೆಟ್. ಯೋಗೇಶ್ವರ್ ಅವರು ನಮ್ಮೆಲ್ಲರ ಕಣ್ಮಣಿಯಾಗಿ ನಮ್ಮ ಅಭ್ಯರ್ಥಿಯಾಗಿ ಮುಂದೆ ಬರಲಿ ಅಂತ ನಮ್ಮೆಲ್ಲರ ಅಭಿಪ್ರಾಯ. ಹ್ಞೂ ಕಣ, ಈ ಮ್ಯಾಟ್ರು ನಡೆದ ಮೇಲೆ ಕುಮಾರಣ್ಣ ಅಮಿತ್ ಶಾ ಅಥವಾ ಅಟಕ್ ಬಿದ್ದು ಸಿಪಿಗೆ ಟಿಕೆಟ್ ಸಿಗ್ದಂಗ್ ಮಾಡೈತಂತೆ. ಅದಕ್ಕೆ ಈಗ ಸಿಪಿನ ತಗೊಬಂದು ಕಾಂಗ್ರೆಸ್ಗೆ ಹಾಕಲ್ಲ ಪ್ಲಾನ್ ಮಾಡಿದ್ವಂತೆ. ಅದಕ್ಕೆ ಕುಮಾರಣ್ಣ ಮತ್ತೆ ರೊಚ್ಚಿಗೆದ್ದೈತಿ. ರೊಚ್ಚಿಗೆದ್ದು ಏನು ಮಾಡ್ತೈತ್ಲ ಈಗ? ರೊಚ್ಚಿಗೆದ್ದು ಅಮಿತ್ ಶಾ ಅಥವಾ ಕುಂತ್ಕೊಂಡು ರಾಜ್ಯಪಾಲರು ವಿಚಾರಣೆ ಮಾಡಿಸ್ಲೇಬೇಕು. ಇದರಿಂದ ನಮಗೆ ಲಾಭ ಐತೆ, ನಿಮಗೆ ಅರ್ಥ ಆಯ್ತಲ್ಲ. ನಾನು ಮಾತು ಕೇಳಿ ನಿಮ್ ದಮ್ಮಯ್ಯ ಅಂತವ ಹಠ ಮಾಡಿ ಒಪ್ಪಿಸ್ಕೊಂಡು ರಾಜ್ಯಪಾಲರು ಲೆಟ್ರು ಆಚೆಗೆ ಬರಂಗೆ ಮಾಡೈತಂತ ಕಣ. ಒಬ್ಬ ರಾಜ್ಯಪಾಲ ದುರಾಡಳಿತ ಮಾಡಬೇಕು, ಸಂವಿಧಾನವನ್ನ ತಿರ್ಚಬೇಕು, ಅಥವಾ ಏನಾದ್ರೂ ಮಿಸ್ಚಿಫ್ ಮಾಡಬೇಕು ಅಂದ್ರೂ ಅದನ್ನು ಕೂಡ ಮಾಡಬಹುದು ಅಂತ ಬಹಳ ಸ್ಪಷ್ಟವಾಗಿ ಅವಾಗೇ ಹೇಳಿದ್ದಾರೆ. ನಿಮ್ ರಾಜಕಾರಣ ಏನ್ ಬೇಕಾದಿಲ್ಲ, ಸಿದ್ದರಾಮಯ್ಯ ಸಾಹೇಬ್ ಉತ್ಸಾಹರಿಗೆ ಬಂದ್ರೆ ಬಹಳ ಎತ್ತರ ಆಗತ್ತೆ ಅವ್ರಿಗೆ. ಇಷ್ಟೇ ಅಲ್ಲ ಕಣ, ಕಾರ್ಯಕರ್ತರಿಗೆ ಕರೆ ಕೊಟ್ಟು ಎಲ್ಲಾ ಕಡೆ ಸ್ಟ್ರೈಕ್ ಮಾಡಿಸ್ತೀವಿ ಅಂತ ರೊಚ್ಚಿಗೆದ್ದವೆ. ಅನಿವಾರ್ಯತೆ ಬಂದಿದೆ, ಯಾಕೆಂದ್ರೆ ರಾಜಕೀಯವಾಗಿ ನಾವು ಅವರಿಗೆ ಉತ್ತರ ಕೊಡಬೇಕು ಅನ್ನೋದಾದ್ರೆ ಸ್ವಾಭಾವಿಕವಾಗಿ ರಾಜಕೀಯವಾಗಿ ಹೋರಾಟ ಮಾಡಬೇಕು. ಅದಕ್ಕಾಗಿ ನಮ್ಮ ಏನು ಪಕ್ಷದ ಕಾರ್ಯಕರ್ತರಿಗೆ ಅಧ್ಯಕ್ಷರು ತಿಳಿಸಿದ್ದಾರೆ, ನೀವೆಲ್ಲರೂ ಕೂಡ ಹೋರಾಟ ಮಾಡಿ, ಶಾಂತಿಯಿಂದ ಹೋರಾಟ ಮಾಡಿ. ನಾವೆಲ್ಲ ನಮ್ಮ ಮುಖಂಡಗಳಿಗೆಲ್ಲ ನಾವು ಕೊಟ್ಟಿದ್ದೀವಿ. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಅವರು ಪ್ರತಿಭಟನೆಯನ್ನ ಮಾಡಬೇಕು, ಶಾಂತಿಯುತವಾಗಿ ಮಾಡಬೇಕು. ಹೋರಾಟಕ್ಕೆ ನಾನೇ ಮೈದಾನಕ್ಕೆ ಇಳಿತಾ ಇದ್ದೀನಿ, ನೋಡಿ ಸಂಗ್ರಾಮ ಹೇಗೆ ಶುರು ಆಗತ್ತೆ ರಾಜ್ಯದಲ್ಲಿ. ಎಲೆಕ್ಷನ್ ಮುಗಿದು ಗಟ್ಟಿಯಾಗಿರೋ ಸರ್ಕಾರ ಬಂದ್ರಿ ಗಲಾಟೆ ಇಲ್ದಂಗೆ ಆಡಳಿತ ನಡೀತದೆ ಅಂತ ಆಸೆ ಪಟ್ಟು ಜನ ಒಂದು ಪಕ್ಷ ಗೆಲ್ಸಿದ್ವಲ್ಲ ಬಿಕನಾಶಿ. ಈಗ ನೋಡಿದ್ರೆ ಮತ್ತೆ ನೆಮ್ಮದಿ ಇಲ್ದಂಗೆ ಆಯ್ತಲ್ಲ. ತೆರಿಗೆ ಶಿವನಿ ಶಂಭುಲಿಂಗ.